ಗಿರೀಶ್ ಕಾರ್ನಾಡ್ ಇವರ ಕಿರುಪರಿಚಯ. ಜ್ಞಾನಪೀಠ ಪ್ರಶಸ್ತಿ ಪಡೆದ 7ನೇಯ ಕನ್ನಡಿಗರಾದ ಗಿರೀಶ್ ಕಾರ್ನಾಡರು ಕನ್ನಡದ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬರು. ಬಹುಮುಖ ಪ್ರತಿಭೆಯ ಗಿರೀಶ್ ಕಾರ್ನಾಡರು ಕನ್ನಡದಲ್ಲಿ ಹೊಸ ಅಲೆಯ ನಾಟಕಗಳನ್ನು ರಚಿಸಿ ರಂಗಪ್ರಯೋಗ ಮಾಡಿದ್ದಲ್ಲದೆ ನಾಟಕ, ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅನೇಕ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯ, ಚಿತ್ರಕಥೆ, ಸಂಭಾಷಣೆ ನೀಡಿ ಅನೇಕ ಪ್ರಶಸ್ತಿ, ಗೌರವಗಳಿಗೆ ಭಾಜನರಾಗಿದ್ದಾರೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದ್ದಲ್ಲದೆ ನಿರ್ದೇಶನ ಕೂಡ ಮಾಡಿದ್ದಾರೆ. ದೂರದರ್ಶನದ ಧಾರಾವಾಹಿಗಳಲ್ಲಿ ಅಭಿನಯಿಸಿ, ನಿರ್ದೇಶಿಸಿ ಜನಪ್ರಿಯತೆ ಗಳಿಸಿದ್ದಾರೆ. ಕಾರ್ನಾಡ್ರವರು ಈವರೆಗೆ ವಿವಿಧ ಭಾಷೆಗಳಲ್ಲಿ ಸುಮಾರು 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ನಾಟಕಗಳಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡು ರಂಗಪ್ರಯೋಗ ಕಂಡ ನಾಟಕಗಳು ಗಿರೀಶ್ ಕಾರ್ನಾಡ್ರದ್ದೇ ಆಗಿವೆ. ಇವರ ಸಂಕ್ಷಿಪ್ತ ಪರಿಚಯ. ನಿಜನಾಮ ಗಿರೀಶ್ ರಘುನಾಥ್ ಕಾರ್ನಾಡ್. ಜನನ 1938 ಮೇ 19. ಮರಣ 2019 ಜೂನ್ 10. ತಂದೆ ಡಾ ರಘುನಾಥ್ ಕಾರ್ನಾಡ್. ತಾಯಿ ಕೃಷ್ಣಾಬಾಯಿ. ಜನ್ಮಸ್ಥಳ ಮ್ಯಾಥೇರಾನ್, ಮುಂಬೈ ಪ್ರಾಂತ, ಈಗಿನ ಮಹಾರಾಷ್ಟ್ರ. ಪತ್ನಿ ಡಾ ಸರಸ್ವತಿ ಗಣಪತಿ. ಇವರ ನಾಟಕಗಳು 1961ರಲ್ಲಿ ಯಯಾತಿ, 1964ರಲ್ಲಿ ತುಘಲಕ್, 1921ರಲ್ಲಿ ಹಯವದನ, 1927ರಲ್ಲಿ ಅಂಜು ಮಲ್ಲಿಗೆ, 1980ರಲ್ಲಿ ಹಿಟ್ಟಿನ ಹುಂಜ, 1988ರಲ್ಲಿ ನಾಗಮಂಡಲ, 1990ರಲ್ಲಿ ತಲೆದಂಡ, 1995ರಲ್ಲಿ ಅಗ್ನಿ ಮತ್ತು ಮಳೆ, 1994ರಲ್ಲಿ ಮಾನಿಷಾದ ರೇಡಿಯೋ ನಾಟಕ, 2000ರಲ್ಲಿ ಟಿಪ್ಪು ಸುಲ್ತಾನ ಕಂಡ ಕನಸು, 2004ರಲ್ಲಿ ಒಡಕಲು ಬಿಂಬ ಮತ್ತು ಇತರ ನಾಟಕಗಳು, 2006ರಲ್ಲಿ ಮದುವೆ ಆಲ್ಬಮ್, 2012ರಲ್ಲಿ ಫ್ಲವರ್ಸ್, 2012ರಲ್ಲಿ ಬೆಂದ ಕಾಳು ಆನ್ ಟೋಸ್ಟ್. ಕಾರ್ನಾಡರ ಸಾಹಿತ್ಯಕ್ಕೆ ಸಂದ ಪ್ರಶಸ್ತಿ, ಗೌರವಗಳು. 1922